ಕೋಟ್ಯಾಂತರ ಮಂದಿ ಜನ ಎಲ್ಲರ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಎಷ್ಟು ದಿನಗಳ ಕಾಲ ಸಮಯ ಹಿಡಿಯುತ್ತೆ, ಹಾಗೆ ಪ್ರತಿಯೊಬ್ಬರ ಮನೆಗೂ ಕೂಡ ಪ್ರತ್ಯೇಕವಾಗಿ ಅಧಿಕಾರಿಗಳು ಅಥವಾ ಈ ಸಮೀಕ್ಷೆಯ ತಂಡ ಹೋಗುತ್ತಾ, ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ? ಕಳೆದ ಬಾರಿ ಬುಕ್ಕಲ್ಲಿ ಬರ್ಕೊಂಡು ಹೋದ್ರು ಅಂತ ಹೇಳಿ ಆರೋಪ ಆಯ್ತು, ಕೆಲವರು ಖಾಲಿ ಹಾಳೆಯಲ್ಲಿ ಬರ್ಕೊಂಡು ಹೋದ್ರು ಅನ್ನೋ ಆರೋಪ ಆಯ್ತು. ಹಾಗಾದ್ರೆ ಈ ಬಾರಿ ಈ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಮಾಹಿತಿಗಳನ್ನ ಹೇಗೆ ಕಲೆ ಹಾಕಲಾಗುತ್ತೆ? ಇನ್ ಕೇಸ್ ಈಗ ಕಳೆದ ಬಾರಿ ನಾವು ರಿಪಬ್ಲಿಕ್ ಕನ್ನಡದಲ್ಲೇನೆ ದೊಡ್ಡ ಸುದ್ದಿ ಮಾಡಿದ್ವಿ, ಈ ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಸಮೀಕ್ಷೆ, ಅದರಲ್ಲಿ ಎಷ್ಟೋ ಮನೆಗಳಿಗೆ ಹೋಗಿ ಅಲ್ಲಿ ಮಾಹಿತಿನೇ ಸಂಗ್ರಹ ಆಗಿರ್ಲಿಲ್ಲ, ಆದ್ರೆ ಸ್ಟಿಕ್ಕರ್ ಅಂಟ್ಸ್ ಹೋಗ್ಬಿಟ್ಟಿದ್ರು ಈ ಮನೆಯ ಸಮೀಕ್ಷೆ ಆಗಿದೆ ಅಂತ ಹೇಳಿ. ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ತು, ಅದನ್ನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡೋ ಭರವಸೆ ನೀಡಿತು, ಅದು ಬೇರೆ ಸಂಗತಿ. ಈಗ ನಡೆಸಲಿರುವ ಈ ಸಮೀಕ್ಷೆಯಲ್ಲೂ ಕೂಡ ಅಂತ ಅಪವಾದಗಳು ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಹೇಗೆ ಮಾಡಿಕೊಂಡಿದೆ ಸರ್ಕಾರ ಗಮನಿಸ್ತಾ ಹೋಗೋಣ. ಒಂದು, ಮನೆ ಮನೆಗಳಿಗೆ ತೆರಳಿ ಸಮೀಕ್ಷೆ ಮಾಡೋದು ಇದ್ದೇ ಇರುತ್ತೆ. ಇದರ ಜೊತೆಗೆ ಮೊಬೈಲ್ ಆಪ್ ಒಂದನ್ನ ತೆರೆದು ಆ ಆಪ್ ಮೂಲಕ, ಅಪ್ಲಿಕೇಶನ್ ಮೂಲಕ ಕೂಡ ಸಮೀಕ್ಷೆಯಲ್ಲಿ ನಾಗರಿಕರು ಭಾಗಿಯಾಗಲಿಕ್ಕೆ ಅವಕಾಶ ಇರುತ್ತೆ. ಯಾರಿಗೆಲ್ಲರಿಗೂ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದು ಮಾಹಿತಿಯನ್ನ ಪಡೆದಿಲ್ಲ ಅನ್ನೋ ಆಕ್ಷೇಪಗಳಿರುತ್ತೋ ಅವರು ಸ್ವಯಂ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಥವಾ ಅವರ ದಾಖಲೆಗಳನ್ನ, ಅವರ ಮಾಹಿತಿಯನ್ನ ಅವರೇ ರಿಜಿಸ್ಟರ್ ಮಾಡಲಿಕ್ಕೆ ಈ ಆಪ್ ಮೂಲಕ ಅವಕಾಶ ಇರುತ್ತೆ. ಇದರ ಜೊತೆಗೆ ಮನೆ ಮನೆಗೆ ತೆರಳಿ ಕೂಡ ಅಂಕಿ ಅಂಶಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಮನೆಯಲ್ಲಿ ಎಷ್ಟು ಮಂದಿ, ಯಾವ ಜಾತಿಗೆ ಸೇರಿದವರು, ಹಾಗೆ ಅವರ ಆರ್ಥಿಕ, ಪ್ರಮುಖವಾಗಿ ಜಾತಿ ಕೇಳೋದಿಲ್ಲ ನೇರವಾಗಿ, ಬದಲಾಗಿ ಅನೇಕ ಪ್ರಶ್ನೆಗಳ ಪಟ್ಟಿಯಲ್ಲಿ ಅದು ಕೂಡ ಇರಬಹುದು ಅನ್ನೋ ಅಂದಾಜಿದೆ. ಬದಲಾಗಿ ಆ ಮನೆಯ ಸದಸ್ಯರ ಎಜುಕೇಶನಲ್ ಕ್ವಾಲಿಫಿಕೇಶನ್, ಇದರ ಜೊತೆಗೆ ಆದಾಯ, ಹಾಗೆ ಸಾಮಾಜಿಕ ಹಿನ್ನೆಲೆ ಅಂತ ಬಂದಾಗ ಬಹುಶಃ ಜಾತಿ ಬರಬಹುದು. ಈ ವಿಚಾರಗಳ ಬಗ್ಗೆ ಅಂಕಿ ಅಂಶಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಹೀಗೆ ಮನೆಗೆ ಬರುವ ಸಮೀಕ್ಷೆಯ ಸಿಬ್ಬಂದಿಗಳು ಅಂಕಿ ಅಂಶಗಳನ್ನ ಡಿಜಿಟಲ್ ಆಗಿಯೂ ಕೂಡ ದಾಖಲು ಮಾಡ್ಕೊಳ್ತಾರೆ. ಕೇವಲ ಅವ್ರ ಬಳಿ ಇರತಕ್ಕಂತ ಒಂದು ಕಾಗದದಲ್ಲಿ ಅಥವಾ ಒಂದು ಸೆಟ್ ಪ್ಯಾಟರ್ನ್ ಇರುವ ಒಂದು ಫಾರ್ಮ್ಯಾಟ್ ಇರೋ ಪೇಪರ್ ಏನಿರುತ್ತೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ಅದನ್ನ ಡಿಜಿಟಲ್ ಆಗಿಯೂ ಕೂಡ ಎಂಟರ್ ಮಾಡ್ಕೊಳ್ತಾರೆ ನಿಮ್ಮ ಮುಂದೆನೆ. ಇದ್ರ ಜೊತೆಗೆ ಅನೇಕ ಪ್ರಶ್ನಾವಳಿಗಳ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಇದನ್ನ ಪಾಪ್ಯುಲರ್ ಆಗಿ ಜಾತಿ ಗಣತಿ ಅಂತ ಕರೆಯಲಾಗ್ತಾ ಇದ್ರು ಕೂಡ ಬೇಸಿಕಲಿ ಇದು ಸೋಷಿಯೋ ಎಕನಾಮಿಕ್ ಹಾಗೆ ಎಜುಕೇಶನ್ ಸರ್ವೆ, ಅಂದ್ರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮಾಹಿತಿಗಳನ್ನ ಸಂಗ್ರಹ ಮಾಡುವ ಸಮೀಕ್ಷೆ. ಇಲ್ಲಿ ಪ್ರಶ್ನೆಗಳು ಕೂಡ ಬಹುತೇಕ ಇದೇ ಹಿನ್ನೆಲೆಯಲ್ಲಿರುತ್ತೆ. ಇನ್ನು ನಿಮ್ಮಿಂದ ಪಡೆದ ಮಾಹಿತಿ, ಅದನ್ನ ಉತ್ತರವಾಗಿ ಅವರೇನ್ ಫಿಲ್ ಮಾಡ್ಕೊಂಡಿರ್ತಾರೆ ಅದರ PDF ಕಾಪಿಯನ್ನ ಕೂಡ ನೀಡಲಾಗುತ್ತೆ. ಸರಿ ಇದೆಯಾ ಇಲ್ವಾ, ತಪ್ಪಾಗೇನಾದ್ರೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಾ? ಕಳೆದ ಬಾರಿಯ ಸಮೀಕ್ಷೆಯಲ್ಲಿ ಇದೊಂದು ಆರೋಪ ಆಯ್ತು, ಮನೆಗೆ ಬರಲೇ ಇಲ್ಲ, ಮನೆಗೆ ಬಂದ್ರೂ ಕೂಡ ಜಾತಿ, ಉಪಜಾತಿ, ಪಂಗಡ ಇದನ್ನು ಸರಿಯಾಗಿ ನಮೂದು ಮಾಡಿಕೊಂಡಿರಲಿಲ್ಲ ಅನ್ನೋ ಆಕ್ಷೇಪ. ಹೀಗಾಗಿ ಈ ಬಾರಿ ಅಂಥ ತಪ್ಪು ಮತ್ತೊಮ್ಮೆ ಅಥವಾ ಅಂತ ಅನುಮಾನ ಮತ್ತೊಮ್ಮೆ ಬರಬಾರದು ಅನ್ನೋ ಕಾರಣಕ್ಕೆ ಉತ್ತರ ಪ್ರತಿಯ PDF ಕಾಪಿಯನ್ನ ಕೂಡ ನೀಡಲಾಗುತ್ತಂತೆ. ಇನ್ನು ಹೀಗೆ ಡೋರ್ ಟು ಡೋರ್ ಸರ್ವೆ ಮಾಡಿದಾಗ ಮಿಸ್ ಆದವರು ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು. ಈ ಕಳೆದ ಬಾರಿ ಪರಿಶಿಷ್ಟ ಸಮುದಾಯದ ಸರ್ವೆ ಮಾಡುವಾಗಲೂ ಕೂಡ ಸ್ಟಿಕ್ಕರ್ ಏನ್ ಅಂಟಿಸಿದ್ರು, ಅದರಲ್ಲಿತ್ತು ಮೊಬೈಲ್ ನಂಬರ್ ಹಾಗೆ QR ಕೋಡ್ಗಳನ್ನ ನೀಡಲಾಗಿತ್ತು. ಯಾರೆಲ್ಲರ ಮನೆಯ ಸಮೀಕ್ಷೆ ಆಗಿಲ್ಲ ಅವರು QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಆನ್ಲೈನ್ ಮೂಲಕವೂ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ ಈ ಬಾರಿ ಕೂಡ ಅಂಥದ್ದೇ ಆಪ್ಷನ್ ಅನ್ನ ಕೊಡಲಾಗಿದೆ. ಇನ್ನು ಕಳೆದ ಬಾರಿ ಸಮೀಕ್ಷೆ ಮಾಡಿದಾಗ 54 ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿತ್ತು. ಈ ಬಾರಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು, ಈ 50ಕ್ಕೂ ಅಧಿಕ ಪ್ರಶ್ನೆಗಳೇನಿತ್ತು ಅದರ ಜೊತೆಗೆ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೂಡ ಸೇರ್ಪಡೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಹೀಗೆ ಕಲೆ ಹಾಕಿದ ಅಂಕಿಅಂಶಗಳ ಆಧಾರದ ಮೇಲೆ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ಈ ಎಲ್ಲಾ ಪ್ರಕ್ರಿಯೆ ಅಂದ್ರೆ ಡೋರ್ ಟು ಡೋರ್ ಸರ್ವೆ ಹಾಗೆ ಆನ್ಲೈನ್ ಸಮೀಕ್ಷೆ, ಇದರ ಮಾಹಿತಿ ಕ್ರೋಢೀಕರಣ ಹಾಗೆ ವರದಿ ತಯಾರಿಕೆ, ಈ ಎಲ್ಲಾ ಪ್ರಕ್ರಿಯೆ ಮುಗಿಸಲಿಕ್ಕೆ 3 ತಿಂಗಳ ಸಮಯಾವಕಾಶವನ್ನ ನಿಗದಿ ಮಾಡಲಾಗಿದೆ. ಬಾರಿ ಫೂಲ್ ಪ್ರೂಫ್ ಸಿಸ್ಟಮ್ನ ಮೂಲಕ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಸರ್ಕಾರ ಮಾಡ್ತಾ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕೋಟ್ಯಾಂತರ ಮಂದಿ ಜನ ಎಲ್ಲರ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಎಷ್ಟು ದಿನಗಳ ಕಾಲ ಸಮಯ ಹಿಡಿಯುತ್ತೆ, ಹಾಗೆ ಪ್ರತಿಯೊಬ್ಬರ ಮನೆಗೂ ಕೂಡ ಪ್ರತ್ಯೇಕವಾಗಿ ಅಧಿಕಾರಿಗಳು ಅಥವಾ ಈ ಸಮೀಕ್ಷೆಯ ತಂಡ ಹೋಗುತ್ತಾ, ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ? ಕಳೆದ ಬಾರಿ ಬುಕ್ಕಲ್ಲಿ ಬರ್ಕೊಂಡು ಹೋದ್ರು ಅಂತ ಹೇಳಿ ಆರೋಪ ಆಯ್ತು, ಕೆಲವರು ಖಾಲಿ ಹಾಳೆಯಲ್ಲಿ ಬರ್ಕೊಂಡು ಹೋದ್ರು ಅನ್ನೋ ಆರೋಪ ಆಯ್ತು. ಹಾಗಾದ್ರೆ ಈ ಬಾರಿ ಈ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಮಾಹಿತಿಗಳನ್ನ ಹೇಗೆ ಕಲೆ ಹಾಕಲಾಗುತ್ತೆ? ಇನ್ ಕೇಸ್ ಈಗ ಕಳೆದ ಬಾರಿ ನಾವು ರಿಪಬ್ಲಿಕ್ ಕನ್ನಡದಲ್ಲೇನೆ ದೊಡ್ಡ ಸುದ್ದಿ ಮಾಡಿದ್ವಿ, ಈ ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಸಮೀಕ್ಷೆ, ಅದರಲ್ಲಿ ಎಷ್ಟೋ ಮನೆಗಳಿಗೆ ಹೋಗಿ ಅಲ್ಲಿ ಮಾಹಿತಿನೇ ಸಂಗ್ರಹ ಆಗಿರ್ಲಿಲ್ಲ,
ಆದ್ರೆ ಸ್ಟಿಕ್ಕರ್ ಅಂಟ್ಸ್ ಹೋಗ್ಬಿಟ್ಟಿದ್ರು ಈ ಮನೆಯ ಸಮೀಕ್ಷೆ ಆಗಿದೆ ಅಂತ ಹೇಳಿ. ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ತು, ಅದನ್ನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡೋ ಭರವಸೆ ನೀಡ್ತು, ಅದು ಬೇರೆ ಸಂಗತಿ. ಈಗ ನಡೆಸಲಿರುವ ಈ ಸಮೀಕ್ಷೆಯಲ್ಲೂ ಕೂಡ ಅಂತ ಅಪವಾದಗಳು ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಹೇಗ್ ಮಾಡಿಕೊಂಡಿದೆ ಸರ್ಕಾರ ಗಮನಿಸ್ತಾ ಹೋಗೋಣ. ಒಂದು, ಮನೆಗಳಿಗೆ ತೆರಳಿ ಸಮೀಕ್ಷೆ ಮಾಡೋದು ಇದ್ದೇ ಇರುತ್ತೆ. ಇದರ ಜೊತೆಗೆ ಮೊಬೈಲ್ ಆಪ್ ಒಂದನ್ನ ತೆರೆದು ಆ ಆಪ್ ಮೂಲಕ, ಅಪ್ಲಿಕೇಶನ್ ಮೂಲಕ ಕೂಡ ಸಮೀಕ್ಷೆಯಲ್ಲಿ ನಾಗರಿಕರು ಭಾಗಿಯಾಗಲಿಕ್ಕೆ ಅವಕಾಶ ಇರುತ್ತೆ. ಯಾರಿಗೆಲ್ಲರಿಗೂ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದು ಮಾಹಿತಿಯನ್ನ ಪಡೆದಿಲ್ಲ ಅನ್ನೋ ಆಕ್ಷೇಪಗಳಿರುತ್ತೋ ಅವರು ಸ್ವಯಂ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಥವಾ ಅವರ ದಾಖಲೆಗಳನ್ನ, ಅವರ ಮಾಹಿತಿಯನ್ನ ಅವರೇ ರಿಜಿಸ್ಟರ್ ಮಾಡಲಿಕ್ಕೆ ಈ ಆಪ್ ಮೂಲಕ ಅವಕಾಶ ಇರುತ್ತೆ. ಇದರ ಜೊತೆಗೆ ಮನೆಗೆ ತೆರಳಿ ಕೂಡ ಅಂಕಿ ಅಂಶಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಮನೆಯಲ್ಲಿ ಎಷ್ಟು ಮಂದಿ, ಯಾವ ಜಾತಿಗೆ ಸೇರಿದವರು, ಹಾಗೆ ಅವರ ಆರ್ಥಿಕ, ಪ್ರಮುಖವಾಗಿ ಜಾತಿ ಕೇಳೋದಿಲ್ಲ ನೇರವಾಗಿ, ಬದಲಾಗಿ ಅನೇಕ ಪ್ರಶ್ನೆಗಳ ಪಟ್ಟಿಯಲ್ಲಿ ಅದು ಕೂಡ ಇರಬಹುದು ಅನ್ನೋ ಅಂದಾಜಿದೆ. ಬದಲಾಗಿ ಆ ಮನೆಯ ಸದಸ್ಯರ ಎಜುಕೇಶನಲ್ ಕ್ವಾಲಿಫಿಕೇಶನ್, ಇದರ ಜೊತೆಗೆ ಆದಾಯ, ಹಾಗೆ ಸಾಮಾಜಿಕ ಹಿನ್ನೆಲೆ ಅಂತ ಬಂದಾಗ ಬಹುಶಃ ಜಾತಿ ಬರಬಹುದು. ಈ ವಿಚಾರಗಳ ಬಗ್ಗೆ ಅಂಕಿ ಅಂಶಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಹೀಗೆ ಮನೆಗೆ ಬರುವ ಸಮೀಕ್ಷೆಯ ಸಿಬ್ಬಂದಿಗಳು ಅಂಕಿ ಅಂಶಗಳನ್ನ ಡಿಜಿಟಲ್ ಆಗಿಯೂ ಕೂಡ ದಾಖಲು ಮಾಡಿಕೊಳ್ತಾರೆ. ಕೇವಲ ಅವ್ರ ಬಳಿ ಇರತಕ್ಕಂತ ಒಂದು ಕಾಗದದಲ್ಲಿ ಅಥವಾ ಒಂದು ಸೆಟ್ ಪ್ಯಾಟರ್ನ್ ಇರುವ ಒಂದು ಫಾರ್ಮ್ಯಾಟ್ ಇರೋ ಪೇಪರ್ ಏನಿರುತ್ತೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ಅದನ್ನ ಡಿಜಿಟಲ್ ಆಗಿಯೂ ಕೂಡ ಎಂಟರ್ ಮಾಡ್ಕೊಳ್ತಾರೆ ನಿಮ್ಮ ಮುಂದೆನೆ. ಇದರ ಜೊತೆಗೆ ಅನೇಕ ಪ್ರಶ್ನಾವಳಿಗಳ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಇದನ್ನ ಪಾಪ್ಯುಲರ್ ಆಗಿ ಜಾತಿ ಗಣತಿ ಅಂತ ಕರೆಯಲಾಗ್ತಾ ಇದ್ರೂ ಕೂಡ ಬೇಸಿಕಲಿ ಇದು ಸೋಷಿಯೋ ಎಕನಾಮಿಕ್ ಹಾಗೆ ಎಜುಕೇಶನ್ ಸರ್ವೆ, ಅಂದ್ರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮಾಹಿತಿಗಳನ್ನ ಸಂಗ್ರಹ ಮಾಡುವ ಸಮೀಕ್ಷೆ. ಇಲ್ಲಿ ಪ್ರಶ್ನೆಗಳು ಕೂಡ ಬಹುತೇಕ ಇದೇ ಹಿನ್ನೆಲೆಯಲ್ಲಿರುತ್ತೆ. ಇನ್ನು ನಿಮ್ಮಿಂದ ಪಡೆದ ಮಾಹಿತಿ, ಅದನ್ನ ಉತ್ತರವಾಗಿ ಅವರೇನ್ ಫಿಲ್ ಮಾಡ್ಕೊಂಡಿರ್ತಾರೆ ಅದರ PDF ಕಾಪಿಯನ್ನ ಕೂಡ ನೀಡಲಾಗುತ್ತೆ. ಸರಿ ಇದೆಯಾ ಇಲ್ವಾ, ತಪ್ಪಾಗೇನಾದ್ರೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಾ? ಕಳೆದ ಬಾರಿಯ ಸಮೀಕ್ಷೆಯಲ್ಲಿ ಇದೊಂದು ಆರೋಪ ಇತ್ತು. ಮನೆಗೆ ಬರಲೇ ಇಲ್ಲ, ಮನೆಗೆ ಬಂದ್ರೂ ಕೂಡ ಜಾತಿ, ಉಪಜಾತಿ, ಪಂಗಡ ಇದನ್ನು ಸರಿಯಾಗಿ ನಮೂದು ಮಾಡಿಕೊಂಡಿರಲಿಲ್ಲ ಅನ್ನೋ ಆಕ್ಷೇಪ. ಹೀಗಾಗಿ ಈ ಬಾರಿ ಅಂಥ ತಪ್ಪು ಮತ್ತೊಮ್ಮೆ ಅಥವಾ ಅಂತ ಅನುಮಾನ ಮತ್ತೊಮ್ಮೆ ಬರಬಾರದು ಅನ್ನೋ ಕಾರಣಕ್ಕೆ ಉತ್ತರ ಪ್ರತಿಯ PDF ಕಾಪಿಯನ್ನ ಕೂಡ ನೀಡಲಾಗುತ್ತಂತೆ. ಇನ್ನು ಹೀಗೆ ಡೋರ್ ಟು ಡೋರ್ ಸರ್ವೆ ಮಾಡಿದಾಗ ಮಿಸ್ ಆದವರು ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು. ಈ ಕಳೆದ ಬಾರಿ ಪರಿಶಿಷ್ಟ ಸಮುದಾಯದ ಸರ್ವೆ ಮಾಡುವಾಗಲೂ ಕೂಡ ಸ್ಟಿಕ್ಕರ್ ಏನ್ ಅಂಟಿಸಿದ್ರು ಅದರಲ್ಲಿತ್ತು ಮೊಬೈಲ್ ನಂಬರ್ ಹಾಗೆ QR ಕೋಡ್ಗಳನ್ನ ನೀಡಲಾಗಿತ್ತು. ಯಾರೆಲ್ಲರ ಮನೆಯ ಸಮೀಕ್ಷೆ ಆಗಿಲ್ಲ ಅವರು QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಆನ್ಲೈನ್ ಮೂಲಕವೂ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ ಈ ಬಾರಿ ಕೂಡ ಅಂಥದ್ದೇ ಆಪ್ಷನ್ ಅನ್ನ ಕೊಡಲಾಗಿದೆ. ಇನ್ನು ಕಳೆದ ಬಾರಿ ಸಮೀಕ್ಷೆ ಮಾಡಿದಾಗ 54 ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿತ್ತು. ಈ ಬಾರಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು, ಈ 50ಕ್ಕೂ ಅಧಿಕ ಪ್ರಶ್ನೆಗಳೇನಿತ್ತು ಅದರ ಜೊತೆಗೆ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೂಡ ಸೇರ್ಪಡೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಹೀಗೆ ಕಲೆ ಹಾಕಿದ ಅಂಕಿಅಂಶಗಳ ಆಧಾರದ ಮೇಲೆ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ಈ ಎಲ್ಲಾ ಪ್ರಕ್ರಿಯೆ ಅಂದ್ರೆ ಡೋರ್ ಟು ಡೋರ್ ಸರ್ವೆ ಹಾಗೆ ಆನ್ಲೈನ್ ಸಮೀಕ್ಷೆ, ಇದರ ಮಾಹಿತಿ ಕ್ರೋಢೀಕರಣ ಹಾಗೆ ವರದಿ ತಯಾರಿಕೆ, ಈ ಎಲ್ಲಾ ಪ್ರಕ್ರಿಯೆ ಮುಗಿಸಲಿಕ್ಕೆ 3 ತಿಂಗಳ ಸಮಯಾವಕಾಶವನ್ನ ನಿಗದಿ ಮಾಡಲಾಗಿದೆ. ಬಾರಿ ಫೂಲ್ ಪ್ರೂಫ್ ಸಿಸ್ಟಮ್ನ ಮೂಲಕ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಸರ್ಕಾರ ಮಾಡ್ತಾ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.